ಕನ್ನಡ ಸುದ್ದಿಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ಮಹಿಳೆಯರಿಗೆ ತುಂಬ ಅನುಕೂಲವಾಗುವಂಥ ಒಂದು ಯೋಜನೆ ಒಂದಿದೆ. ಇದು ಮಹಿಳೆಯರಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಕೂಡ ಇದೆ. ಮಹಿಳೆಯರು ಮತ್ತು ಪುರುಷರು ಆರ್ಥಿಕವಾಗಿ ಸಬಲೀಕರಣರಾಗಲಿ ಅನ್ನೋದಕ್ಕೋಸ್ಕರ ಒಂದಷ್ಟು ಯೋಜನೆಗಳನ್ನು ತರ್ತಾ ಇರ್ತಾರೆ. ಈ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೂಡ ಕೊಡ್ತಾ ಇರುತ್ತೆ, ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇರುತ್ತೆ. ಅದರಲ್ಲೂ ಮಹಿಳೆಯರಿಗೆ ಅಂದರೆ ಒಂದು ಪಾಲು ಜಾಸ್ತಿನೇ ಇರುವಂಥ ಯೋಜನೆಗಳಿದೆ. ಅದೇ ರೀತಿಯಲ್ಲಿ ಈಗಷ್ಟೇ ಮಹಿಳೆಯರಿಗೋಸ್ಕರ ಹೊಸ ಒಂದು ಯೋಜನೆ ಬಂದಿದೆ. ಅದು ಬಹಳ ಅಂದರೆ ತುಂಬ ಮಹಿಳೆಯರಿಗೆ ಅನುಕೂಲವಾಗುವಂಥ ಈ ಒಂದು ಯೋಜನೆ. ಈ ಯೋಜನೆ ಬಂದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ. ಇದು ಕೇಂದ್ರ ಸರ್ಕಾರದಿಂದನೂ ಒಂದಷ್ಟು ಯೋಜನೆಗಳು ಬರ್ತಾ ಇರುತ್ತೆ ಮತ್ತು ರಾಜ್ಯ ಸರ್ಕಾರದಿಂದನೂ ಒಂದಷ್ಟು ಯೋಜನೆಗಳು ಬರ್ತಾ ಇರುತ್ತೆ. ಇಬ್ಬರೂ ಕೂಡ ಸೇರಿ ಒಂದಷ್ಟು ಮಾಡ್ತಾರೆ. ಈಗ ಬಂದಿರುವಂಥ ಯೋಜನೆ ಇದು ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಇದು ಕೂಡ ಒಂದು ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಯೋಜನೆ. ಯಾವ ರೀತಿ ಅಂದರೆ ಈಗಾಗಲೇ ಎಲ್ಲರೂ ತೊಗೊತಾ ಇರೋವಂಥದ್ದು ಗೃಹಲಕ್ಷ್ಮಿ ಯೋಜನೆ ಅಂತ ಗೊತ್ತೇ ಇದೆ. ಏನು ಅಂದರೆ ತಿಂಗಳಿಗೆ 2,000 ಬರುವಂಥದ್ದು, ಅದೆಲ್ಲರಿಗೂ ಗೊತ್ತೇ ಇದೆ. ತುಂಬ ಅನುಕೂಲ ಕೂಡ ಆಗಿದೆ ಆ ಒಂದು ಯೋಜನೆಯಿಂದ. ಏನು ಅಂದರೆ ಆ ಯೋಜನೆ ಒಂದು ಎಲೆಕ್ಷನ್ ಟೈಮಲ್ಲಿ ಬಂದಿದ್ದರಿಂದಾಗಿ ಅದು ತುಂಬ ಪ್ರಚಲಿತ ಆಯಿತು, ಎಲ್ಲರಿಗೂ ಗೊತ್ತಾಯಿತು. ಈ ಥರ ಯೋಜನೆಗಳೆಲ್ಲ ಗೊತ್ತಾಗಲ್ಲ ಅಷ್ಟಾಗಿ. ಕೆಲವ್ರಿಗೆ ಗೊತ್ತಾಗುತ್ತೆ, ಅದರಿಂದ ಅವರು ಒಂದು ಯೂಸ್ ಮಾಡ್ಕೊಂಡು ಅದನ್ನು ಒಂದು ಏನೋ ಬಿಸ್ನೆಸ್ ಮಾಡಿಕೊಂಡು ತುಂಬ ಬೆಳೆದಿದ್ದಾರೆ. ಆದರೆ ಹೇಳಲ್ಲ ಅಷ್ಟೇ ಯಾರೂ. ಈ ಯೋಜನೆಗಳ ಬಗ್ಗೆ ಕೆಲವರು ತಿಳ್ಕೊಂಡಿರಲ್ಲ. ತಿಳ್ಕೊಳ್ದೇ ಇರೋರು ದಯವಿಟ್ಟು ಈ ವಿಡಿಯೋನ ತಪ್ಪದೇ ನೋಡಿ. ಈಗ ನಾನು ಹೇಳ್ತಾ ಇರೋವಂಥ ಯೋಜನೆ ಬಂದು ಕರ್ನಾಟಕ ಸರ್ಕಾರದಿಂದ ಬಂದಿರೋವಂಥದ್ದು. ಮಹಿಳೆಯರಿಗೋಸ್ಕರನೇ ಈ ಒಂದು ಯೋಜನೆ ಬಂದಿರೋವಂಥ ಯೋಜನೆ ಇದು. ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ 5 ಲಕ್ಷದಿಂದ ಹಿಡಿದು 5 ಕೋಟಿಯ ತನಕ ಇಲ್ಲಿ ಸಾಲ ಸಿಗುತ್ತೆ. ಇಷ್ಟು ಕೊಡ್ತಾ ಇರೋದು, ಅದು ಕೂಡ ಕೇವಲ 33 ಪೈಸೆ ಬಡ್ಡಿ ದರದಲ್ಲಿ ಕೊಡ್ತಾ ಇರುವಂಥ ಸಾಲ ಇದು. ಇಷ್ಟು 33 ಪೈಸೆ ದರದಲ್ಲಿ ಹಿಂದೆ ಕೂಡ ಸಾಕಷ್ಟು ಯೋಜನೆಗಳಿದೆ. ಅದೇ ರೀತಿ ಇದು ಒಂದು ಕೂಡ ಯೋಜನೆ. ಇದು ಕರ್ನಾಟಕ ಸರ್ಕಾರದ ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿಯಾಗಿದೆ. ಕೇವಲ 4%ನಲ್ಲಿ ಈ ಒಂದು ಮೊತ್ತ ಸಿಗುವಂಥದ್ದು. 5 ಲಕ್ಷದಿಂದ 5 ಕೋಟಿವರೆಗೆ. ಅದು 4% ಅಂದರೆ ವಾರ್ಷಿಕವಾಗಿ. ಇದು ತಿಂಗಳಿಗೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾರ್ಷಿಕವಾಗಿ 4%ಅಲ್ಲಿ ಈ ಒಂದು ಯೋಜನೆಯಡಿ 5 ಲಕ್ಷದಿಂದ 5 ಕೋಟಿವರೆಗೂ ಸಾಲ ಸಿಗುತ್ತೆ ಇಲ್ಲಿ. ಈ ಒಂದು ಯೋಜನೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ಇದರಿಂದ ಬಂದಿರುವಂಥದ್ದು. ಈ ಒಂದು ಸಾಲದ ಒಂದು ಯೋಜನೆ. ಈ ಒಂದು ಯೋಜನೆಯ ಹೆಸರು ಬಂದು ಬಡ್ಡಿ ಸಹಾಯಧನ ಯೋಜನೆ ಅಂತ ಈ ಒಂದು ಯೋಜನೆಗೆ ಹೆಸರಿಟ್ಟಿರುವಂಥದ್ದು. ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಯೋಜನೆ ಇದು. ಇನ್ನು ತುಂಬ ಒಂದಷ್ಟು ಇದೆ ಯೋಜನೆಗಳು ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವಂಥದ್ದು. ಅಂಥದೇ ರೀತಿಯಲ್ಲಿ ಮಾಡಿರುವಂಥ ಒಂದು ಯೋಜನೆ ಇದು ಬಡ್ಡಿ ಸಹಾಯಧನ ಯೋಜನೆ. ಈ ಒಂದು ಬಡ್ಡಿ ಸಹಾಯಧನ ಯೋಜನೆ ಏನು ಅಂತಂದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಈ ಒಂದು ಯೋಜನೆ ಬಂದಿರುವಂಥದ್ದು. ಇದರಲ್ಲಿ ಮಹಿಳಾ ಅಭಿವೃದ್ಧಿ ಯೋಜನೆ ನಿಗಮ ಕೂಡ ಜಂಟಿಯಾಗಿದೆ ಇದ್ರ ಜೊತೆಯಲ್ಲಿ. ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ. ಏನು ಅಂತಂದರೆ ಈಗೊಂದು ಹೊಸ್ದಾಗಿ ಯಾರಾದರೂ ವ್ಯಾಪಾರ ಶುರು ಮಾಡಬೇಕು ಅಂದರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರೋವಂಥವ್ರು, ಈಗ ಏನೋ ಒಂದು ಮೊದಲೇ ಇದ್ದಂಥ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅನ್ನೋರಿಗೆ, ಅಥವಾ ಹೊಸ್ದಾಗಿ ಏನೋ ನಾವು ಮಾಡಬೇಕು ಅಂತನ್ನೋರಿಗೆ ಇದು ತುಂಬ ಯೂಸ್ ಆಗುತ್ತೆ ಈ ಒಂದು ಯೋಜನೆ. ಅದ್ರ ಮೇಲೆಲ್ಲ ಇದರಲ್ಲಿ ಸಾಲ ತಗೋಬೋದು. ನಾವು ಹೊಸ್ದಾಗಾದರೂ ಶುರು ಮಾಡ್ಬೋದು, ಅದರ ಇರೋದನ್ನು ಡೆವಲಪ್ ಆದರೂ ಮಾಡ್ಬೋದು. ಈ ಒಂದು ಯೋಜನೆಯಿಂದ ನೀವು ಯೂಸ್ ಮಾಡ್ಕೊಳ್ಬೋದು. 5 ಲಕ್ಷದಿಂದ 2 ಕೋಟಿ ತನಕ ಕೊಡ್ತಾರೆ. ಕೆಲವೊಂದು ದೊಡ್ಡದಾಗಿ ಮಾಡುವಂಥದ್ದಕ್ಕೆ 5 ಕೋಟಿ ತನಕನೂ ಕೊಡ್ತಾರೆ. ಇಲ್ಲಿ ಮಹಿಳೆಯರು ಬಂದು ಕೇವಲ 4% ಬಡ್ಡಿಯನ್ನು ಪಾವತಿ ಮಾಡಬೇಕಾಗತ್ತೆ ವರ್ಷಕ್ಕೆ. 4% ಅಂದರೆ ತಿಂಗಳಿಗೆ 33 ಪೈಸೆ ಬಡ್ಡಿ ಬೀಳುತ್ತೆ ಇದಕ್ಕೆ. ಆದರೆ ಏನು ಅಂದರೆ ಬ್ಯಾಂಕಲ್ಲಿರುವಂತೂ ಸಾಮಾನ್ಯವಾಗಿ 14% ಇಂಟ್ರೆಸ್ಟ್ ಇರುತ್ತೆ. ಇದು ವಾರ್ಷಿಕವಾಗಿ ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ 14% ಇರುತ್ತೆ, ತಿಂಗಳಿಗಲ್ಲ. ಈ 14%ಅಲ್ಲಿ ಇದರಲ್ಲಿ 14%ಅಲ್ಲಿ ಕೇವಲ ಮಹಿಳೆಯರು 4%ನ ಮಾತ್ರ ಕಟ್ಟಿದ್ರೆ, ಇನ್ನು ಉಳಿದ 10%ನ್ನು ಸರ್ಕಾರದಿಂದ ಬರುವಂಥ ಸಹಾಯಧನವಾಗಿ ಆ ಬಡ್ಡಿಯನ್ನು ಅವರೇ ಕಟ್ತಾರೆ. ಇನ್ನು 10%ನ್ನು ಕೇವಲ ಮಹಿಳೆಯರು 4% ಮಾತ್ರ ವಾರ್ಷಿಕವಾಗಿ ಇದನ್ನು ಬಡ್ಡಿಯನ್ನು ಕಟ್ಟಬೇಕಾಗತ್ತೆ. ಅದರಿಂದನೇ ಈ ಒಂದು ಯೋಜನೆಗೆ ಬಡ್ಡಿ ಸಹಾಯಧನ ಯೋಜನೆ ಅಂತ ಹೆಸರಿಟ್ಟಿರುವಂಥದ್ದು. ಇನ್ನು ಇದ್ರ ಬಗ್ಗೆ ನೋಡೋದಾದರೆ ಬಡ್ಡಿ ಒಂದು 5 ಲಕ್ಷದಿಂದ 5 ಕೋಟಿವರೆಗೂ ಇರುತ್ತೆ. ಸಾಲ ಬಂದು 5 ಲಕ್ಷದಿಂದ 5 ಕೋಟಿವರೆಗೂ ಸಿಗುತ್ತೆ. ಬಡ್ಡಿ ಬಂದು ತಿಂಗಳಿಗೆ 33% ಇರುತ್ತೆ. ಅಂದರೆ ವರ್ಷಕ್ಕೆ 4% ವಾರ್ಷಿಕವಾಗಿ ಇರುತ್ತೆ. ಅಂದರೆ 33 ಪೈಸೆ ತಿಂಗಳಿಗೆ, ವಾರ್ಷಿಕವಾಗಿ 4% ಇರುತ್ತೆ.
ಇನ್ನು ಈ ಯೋಜನೆ ಎಷ್ಟು ವರ್ಷಗಳವರೆಗೆ ಇರುತ್ತೆ ಅಂದರೆ ನಿಮಗೆ ಸಾಲ ನೀಡಿದ 5 ವರ್ಷಗಳವರೆಗೆ ಈ ಯೋಜನೆ ಇರುತ್ತೆ. 5 ವರ್ಷಗಳಲ್ಲಿ ನೀವು EMI ಕಂತು ಅಂದರೆ ತಿಂಗಳ ಕಂತುಗಳನ್ನ ಕಟ್ಟುವ ಮೂಲಕ ಈ ಒಂದು ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು EMIನ ಕರೆಕ್ಟಾಗಿ ಕಟ್ತೇನೆ ಮರುಪಾವತಿ ಮಾಡಿಲ್ಲ ಅಂದರೆ ಸರ್ಕಾರದಿಂದ ಸಿಗುವಂಥ ಒಂದು ಬಡ್ಡಿ ಸಹಾಯಧನ ಅದು ಸಿಗೋದಿಲ್ಲ. ಏನು ಅಂದರೆ ಅದೇ 10%ನ ಬ್ಯಾಂಕವ್ರು ಕಟ್ತಾರೆ ಅಂತ ಹೇಳಿದ್ವಲ್ಲ, ಅದು ಸಿಗೋದಿಲ್ಲ. ನೀವು EMIನ ಕರೆಕ್ಟಾಗಿ ಕಟ್ಟಲಿಲ್ಲ ಅಂದರೆ ಅದು ಒಂದು ಬರೋದಿಲ್ಲ. ಇದಕ್ಕೆ ಏನೇನೆಲ್ಲ ಅರ್ಹತೆ ಇದೆ ಮತ್ತು ಏನೇನೆಲ್ಲ ಕಂಡೀಷನ್ ಇದೆ ಅಂತ ನೋಡೋದಾದರೆ, ಅದು ಏನು ಕೆಲಸ ಮಾಡ್ತಿರ್ತೀರೋ ಅಂದರೆ ಇರೋ ಬಿಸ್ನೆಸ್ ಆಗಲಿ ಅಥವಾ ಹೊಸ್ದಾಗಿ ಶುರು ಮಾಡೋದಾಗಲಿ ನೀವೇ ಮಾಲೀಕರಾಗಿರಬೇಕು, ನೀವೇ ಓನರ್ ಆಗಿರಬೇಕಾಗುತ್ತೆ. ಏನಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ರೆ, ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ರೆ ನಿಮ್ಮದು 51% ನಿಮ್ಮ ಒಂದು 51% ನಿಮ್ಮ ಶೇರ್ಸ್ ಇರಬೇಕಾಗುತ್ತೆ. ಅವರು ನಿಮಗೆ ಈ ಒಂದು ಯೋಜನೆಯಡಿ ಸಾಲ ಕೊಡಬೇಕು ಅಂತಂದರೆ ನಿಮ್ಮ ಒಂದು ಶೇರ್ಸು 51% ಇರಬೇಕು. 50% ಇದ್ದರೆ ಆಗೋದಿಲ್ಲ. 51% ಅಂದರೆ ನಿಮ್ಮದು ಸ್ವಲ್ಪ ಅಧಿಕವಾಗಿದ್ದರೆ ನಿಮಗೆ ಸಾಲ ಸಿಗುತ್ತೆ ಇದು. ಇನ್ನು ಯಾರ್ಯಾರಿಗೆಲ್ಲ ಈ ಒಂದು ಸಿಗುತ್ತೆ ಅಂತಂದರೆ, ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಅಂತಂದರೆ, ಹೊಸ ಘಟಕಗಳ ಸ್ಥಾಪನೆ ಮಾಡುವಂಥದ್ದಿರ್ಬೋದು, ಅಸ್ತಿತ್ವದಲ್ಲಿರುವಂಥ ಒಂದು ಯೂನಿಟ್ಗಳನ್ನು ವಿಸ್ತರಣೆ ಮಾಡುವಂಥದ್ದಿರ್ಬೋದು, ಅಥವಾ ಆಧುನೀಕರಣ ಅಥವಾ ತಾಂತ್ರಿಕ ಉನ್ನತೀಕರಣಕ್ಕಾಗಿ ಮಾಡುವಂಥದ್ದಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಸಾಲ ಅನ್ವಯವಾಗುತ್ತೆ. ಇನ್ನು ಯಾವ್ಯಾವ ಬಿಸ್ನೆಸ್ ಮಾಡೋದಕ್ಕೆ ಇವ್ರು ಕೊಡ್ತಾರೆ ಅನ್ನೋದಕ್ಕೂ ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ. ಇನ್ನು ಮರುಪಾವತಿ ನಿಯಮಬದ್ಧ ಬಡ್ಡಿ ಸಹಾಯಧನ ಸಹಾಯ ಪಡೆಯೋದಕ್ಕೆ ಸಾಲಗಾರರು ಕಂತುಗಳ ಮೂಲಕ ಸಾಲಗಾರರು ನೀಟಾಗಿ EMIಯನ್ನು ಕಟ್ಟಿರಬೇಕು, ಮರುಪಾವತಿಯನ್ನು ಮಾಡಬೇಕಾಗತ್ತೆ. EMI ಏನಾರ ಕರೆಕ್ಟಾಗಿ ಕಟ್ಟದೆ ಉಳಿಸ್ಕೊಂಡ್ರೆ ಈ ಸರ್ಕಾರದಿಂದ ಏನು 10% ಅವರು ಕಟ್ತಾರೆ ಅಂತಿರುತ್ತೆ ಅದು ಸಿಗಲ್ಲ. ಹೌದು, ಯಾಕಂದರೆ ಅವರು ಕಟ್ಟೋದಿಲ್ಲ. ಕೆಲವರು ಸಾಲ ತಗೊಂಡು ಕಟ್ತೇ ಇರ್ತಾರೆ, ಅಂಥವ್ರಿಗೆ ಅದು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರೊಂದು ಈ ಒಂದು ಷರತ್ತನ್ನು ಹಾಕಿರ್ತಾರೆ. ಅದು ಒಳ್ಳೆಯದೇ ಕೂಡ. ಕೆಲವ್ರು ತೊಗೊಂಬಿಟ್ಟು ಕಟ್ತೇನೆ ಬಿಟ್ಬಿಡ್ತಾರೆ, ಆದರೆ ಅದು ತಪ್ಪು. ಆ ರೀತಿ ಮಾಡಬಾರ್ದು. ಹಾಗಾಗಿ ಈ ಒಂದು ರೂಲ್ಸ್ ಇದೆ. ಕರೆಕ್ಟಾಗಿ EMIನ ಕಟ್ಕೊಂಡು ಹೋಗಬೇಕು. ಕಟ್ಟಲಿಲ್ಲ ಅಂದರೆ ಅವರು ಕೊಡುವಂಥ 10% ಬಡ್ಡಿನ ಅವರು ಕಟ್ಟಲ್ಲ, ಅದು ನಮಗೆ ಸಿಗೋದಿಲ್ಲ. ಇನ್ನು ಅರ್ಹ ಚಟುವಟಿಕೆಗಳು ಏನೇನು ಅಂತ ನೋಡೋದಾದರೆ, ಯಾರಿಗೆ ಈ ಒಂದು ಸಾಲ ಸಿಗುತ್ತೆ, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇದನ್ನು ಪಡ್ಕೊಂಡು ಏನೇನು ಒಂದು ಮಾಡ್ಬೋದು, ಯಾವ ಥರ ಅಂಗಡಿಗಳನ್ನ ಓಪನ್ ಮಾಡ್ಬೋದು ಅಂತ ನೋಡೋಣ. ಆರೋಗ್ಯ ಸೇವೆಗಳು ಅಂದರೆ ಆಸ್ಪತ್ರೆಗಳನ್ನ ಓಪನ್ ಮಾಡ್ಬೋದು, ನರ್ಸಿಂಗ್ ಹೋಮ್ನ ಓಪನ್ ಮಾಡ್ಬೋದು, ಕಣ್ಣಿನ ಆಸ್ಪತ್ರೆ ಆಗಿರ್ಬೋದು, ಅಥವಾ ಡೆಂಟಲ್ ಕ್ಲಿನಿಕ್ಗಳಾಗಿರ್ಬೋದು, ಡಯಾಗ್ನಾಸ್ಟಿಕ್ ಕೇಂದ್ರ ಆಗಿರ್ಬೋದು, ಅಂದರೆ ಎಕ್ಸ್ರೇ, ಸ್ಕ್ಯಾನಿಂಗು, ಲ್ಯಾಬ್ಗಳು ಈ ಥರ ಎಲ್ಲ ಇರುತ್ತಲ್ಲ, ಈ ಥರದವು ಕೂಡ ಓಪನ್ ಮಾಡ್ಬೋದು. ಇನ್ನು ಇದನ್ನು ಬಿಟ್ಟರೆ ಪ್ರವಾಸೋದ್ಯಮ, ಸಣ್ಣ ಪುಟ್ಟ ಹೋಟೆಲ್ಗಳನ್ನ ಓಪನ್ ಮಾಡೋರಾಗಿರ್ಬೋದು, ರೆಸಾರ್ಟ್ಗಳನ್ನ ಓಪನ್ ಮಾಡೋರಾಗಿರ್ಬೋದು, ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡೋರಾಗಿರ್ಬೋದು, ಇನ್ನು ಕ್ಯಾಟ್ರಿಂಗ್ ಸೇವೆಗಳನ್ನ ಮಾಡೋವಂಥವ್ರಾಗಿರ್ಬೋದು. ಕ್ಯಾಟ್ರಿಂಗ್ ಮಾಡೋರ್ಗೂ ಕೂಡ ಈ ಒಂದು ಸಾಲವನ್ನು ನೀಡ್ತಾರೆ. ಈ ಎಲ್ಲ ಕೆಟಗರಿಯವ್ರಿಗೂ ಕೂಡ ಸಾಲಗಳನ್ನ ಇದು ಯೋಜನೆಯಡಿ ಸಾಲ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ತಂತ್ರಜ್ಞಾನಗಳು ಅಂದರೆ ಮಾಹಿತಿ ತಂತ್ರಜ್ಞಾನ ಸೇವಾ ಕೇಂದ್ರಗಳೇನಿರುತ್ತೆ, ಈ ಸೇವಾ ಸೆಂಟರ್ಗಳು ಅಂದರೆ CSE ಸೆಂಟರ್ಗಳಿರುತ್ತಲ್ಲ, ಅದನ್ನು ಓಪನ್ ಮಾಡೋರ್ಗೂ ಕೂಡ ಈ ಒಂದು ಸಾಲ ಸಿಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟಿದೆ. ಈ ಜಿಮ್ಗಳಾಗಿರ್ಬೋದು, ಬ್ಯೂಟಿ ಪಾರ್ಲರ್ಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ಗಳಾಗಿರ್ಬೋದು, ಅಥವಾ ಕೈಗಾರಿಕಾ ವಲಯಗಳ ವೇಬ್ರಿಡ್ಜ್ಗಳಾಗಿರ್ಬೋದು, ಇನ್ನೂ ಸಾಕಷ್ಟು ಬಿಸ್ನೆಸ್ಗಳಿವೆ. ಯಾವುದು ಆ ಪಟ್ಟಿಯಲ್ಲಿದೆ, ಆ ಪಟ್ಟಿಯಲ್ಲಿರುವಂಥ ಯಾವುದೇ ಬಿಸ್ನೆಸ್ನ ಮಾಡಿದ್ರೂ ಕೂಡ ಈ ಒಂದು ಸಾಲ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಮನೇಲೇ ಕುತ್ಕೊಂಡು ಮಾಡುವಂಥ ಸಾಕಷ್ಟು ಬಿಸ್ನೆಸ್ಗಳಿವೆ, ಅದಕ್ಕೂ ಕೂಡ ಈ ಒಂದು ಸಾಲ ಸಿಗುತ್ತೆ. ಇನ್ನು ಯಾವ ಒಂದು ಚಟುವಟಿಕೆಗಳಿಗೆ ಈ ಸಾಲ ಸಿಗೋದಿಲ್ಲ ಅಂತ ನೋಡೋದಾದರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಈ ಒಂದು ಸಾಲ ಸಿಗೋದಿಲ್ಲ. ವಾಣಿಜ್ಯ ಮಳಿಗೆಗಳಿಗೆ ಈ ಒಂದು ಸಾಲ ಸಿಗೋದಿಲ್ಲ. ಈ ವಾಣಿಜ್ಯ ಮಾಲ್ಗಳ ನಿರ್ಮಾಣ ಮಾಡುವಂಥವ್ರಿಗೆ, ವಸತಿ ಗೃಹಗಳನ್ನ ನಿರ್ಮಾಣ ಮಾಡುವಂಥವ್ರಿಗೆ ಸಿಗೋದಿಲ್ಲ. ಸಾರಿಗೆ ಸಂಬಂಧಿತ ಚಟುವಟಿಕೆಗಳಿಗೆ ಈ ಒಂದು ಸಾಲ ಸಿಗೋದಿಲ್ಲ. ಮತ್ತು ಜೊತೆಗೆ ಸರ್ಕಾರಿ ಸ್ವಾಮ್ಯದ ಜಾಗವನ್ನು ಖರೀದಿ ಮಾಡೋದಕ್ಕೋಸ್ಕರ ಈ ಒಂದು ಸಾಲ ಸಿಗೋದಿಲ್ಲ. ಮತ್ತು ಬೇರೆ ಸರ್ಕಾರದ ಒಂದು ಯೋಜನೆಯಡಿ ಬಡ್ಡಿ ಸಹಾಯಧನ ಪಡಿತಾರೋ ಅಂಥವ್ರಿಗೆ ಈ ಒಂದು ಸಾಲ ಸಿಗೋದಿಲ್ಲ. ಇನ್ನು ಈ ಒಂದು ಯೋಜನೆಯಡಿ ಹೇಗೆ ಈ ಒಂದು ಸಾಲವನ್ನು ಪಡೆಯೋದು ಅಂತ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯ ಸಂಸ್ಥೆಯ ಈ ಒಂದು ಏನು ಬಡ್ಡಿ ಸಹಾಯಧನ ಸಂಸ್ಥೆ ಇದೆ, ಈ ಒಂದು ಸಂಸ್ಥೆಯ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ, ಮೊದಲೇ ಹೇಳಿರೋ ರೀತಿ ಈ ಒಂದು ಯೋಜನೆ ಇರೋದು ಕೇವಲ ಮಹಿಳೆಯರಿಗೆ ಮಾತ್ರನೇ. ಮಹಿಳೆಯರಿಗೆ ವಾರ್ಷಿಕವಾಗಿ 4% ಅಂದರೆ ತಿಂಗಳಿಗೆ 33 ಪೈಸೆಯಂತೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಯೋಜನೆಯಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ.
ಈ ಒಂದು ಸಂಸ್ಥೆಯು ಈ ಒಂದು ಸಾಲವನ್ನು ಮೊದಲು 12%ರಂತೆ 14%ವರೆಗೆ ಸಾಮಾನ್ಯ ದರದಲ್ಲಿ ಸಾಲವನ್ನು ಮಂಜೂರು ಮಾಡುತ್ತೆ. ಫಸ್ಟು ಈಗ ನಿಮಗೆ ಸಾಲವನ್ನು ಅಂದರೆ ಒಂದು 5 ಲಕ್ಷ ಸಾಲ ತಗೋತೀರಾ ಅಂದ್ಕೊಳ್ಳಿ. ಅಂದರೆ ನಿಮಗೆ ಒಂದು ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅಂದರೆ 12ರಿಂದ 14% ಇರುತ್ತೆ. ಅಂದರೆ ತಿಂಗಳಿಗೆ ₹1 ಇಂಟ್ರೆಸ್ಟಲ್ಲಿ ನಿಮಗೆ ಕೊಡ್ತಾರೆ. ಕೊಟ್ಟಾಗ ನೀವು EMI ಏನು ಕೊಡ್ತಾರೆ ಅದನ್ನು ಮರುಪಾವತಿ ಮಾಡಬೇಕು. ಅಂದರೆ ಅದನ್ನು ಕರೆಕ್ಟಾಗಿ ಕಟ್ಟಬೇಕು. ನೀವೇನಾದರೂ ಒಂದು 2 ಕಂತುಗಳು ಒಂದು 2 ತಿಂಗಳು ನೀವು ಕರೆಕ್ಟಾಗಿ ಕಟ್ಟಿದ ಮೇಲೆ ಆ ಒಂದು ಬಡ್ಡಿ ಸಹಾಯಧನ ಯೋಜನೆ ಅಡಿಯಲ್ಲಿ ಆಗ ನಿಮಗೆ ₹1 ಇರುವಂಥ ಇಂಟ್ರೆಸ್ಟು ಜಸ್ಟ್ 33 ಪೈಸೆಗೆ ಅದು ಕನ್ವರ್ಟ್ ಆಗುತ್ತೆ. ಮಿಕ್ಕಂತ 66 ಪೈಸೆ ಏನಿರುತ್ತೆ ಅದನ್ನು ಮಹಿಳಾ ಅಭಿವೃದ್ಧಿ ನಿಗಮವೇ ಕಟ್ಕೊಂಡು ಹೋಗುತ್ತೆ. ಮರುಪಾವತಿಯಲ್ಲಿ ಯಾವುದೇ ವಿಳಂಬ ಮಾಡದೆ ನಿಯಮಿತವಾಗಿ ಕಂತುಗಳನ್ನು ಕಟ್ಕೊಂಡು ಹೋಗಬೇಕು. ಕರೆಕ್ಟಾಗಿ ತಿಂಗಳಿಗೆ ಇದನ್ನು ಕಟ್ಕೊಂಡು ಹೋದರೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಆ 4%ನ ಮಾತ್ರ ಕಟ್ಟಬೇಕಾಗುತ್ತೆ ನೀವು. ಉಳಿದ 10%ನ್ನು ಸರ್ಕಾರವೇ ಕಟ್ಟುತ್ತೆ. ಇನ್ನು ಸಾಲ ಮರುಪಾವತಿ ಮತ್ತು ಸಹಾಯಧನದ ಅವಧಿ ಎಷ್ಟು ಅಂತಂದರೆ ಆಗಲೇ ಹೇಳಿದ ಹಾಗೆ ಸಾಲ ಮರುಪಾವತಿಯನ್ನು ನೀವು 5 ವರ್ಷಗಳಲ್ಲಿ ಮರುಪಾವತಿ ಮಾಡಬೇಕಾಗತ್ತೆ. EMI ಏನಿದೆ ಅದನ್ನು 5 ವರ್ಷಕ್ಕೆ ಅವರೇ ಹಾಕ್ಕೊಡ್ತಾರೆ. 60 ತಿಂಗಳಲ್ಲಿ ನೀವು ಸಾಲವನ್ನು ತೀರಿಸ್ಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಸಹಾಯಧನ ಅನ್ವಯ ಆಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ 5 ವರ್ಷದ ಮೇಲೂ ನೀವು ಕಟ್ಕೋಬೋದು. ಆದರೆ ಆಗ ಏನಾಗುತ್ತೆ ಅಂತಂದರೆ ಈ ಒಂದು ಅವ್ರು ಹೇಳ್ದಾಗೆ ನೀವು 33 ಪೈಸೆ ಕಟ್ತಿರ್ತೀರ ಮತ್ತು ಅವ್ರು 66 ಪೈಸೆ ಕಟ್ತಾ ಇರ್ತಾರಲ್ವ ಬಡ್ಡಿನ ಅವರು. ಆ ಒಂದು 66 ಪೈಸೆ ಸರ್ಕಾರದ ಕಡೆಯಿಂದ ಕೊಡ್ತಾ ಇರುವಂಥದ್ದು ನಿಮಗೆ ಸಿಗಲ್ಲ. ಆಗ ನೀವೇ ಸಂಪೂರ್ಣವಾಗಿ ₹1 ಇಂಟ್ರೆಸ್ಟ್ನ ಕಟ್ಟಿ ಸಾಲವನ್ನು ತೀರಿಸ್ಬೇಕಾಗತ್ತೆ. ಇನ್ನು ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತಂದರೆ ಮೊದಲು ನೀವು ಏನು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇರೋ ಬಿಸ್ನೆಸ್ ಯಾವುದು ಒಂದು ಡೀಟೇಲ್ಸ್ನ ಅದಕ್ಕೆ ಒಂದು ನೀಟಾಗಿ ಬರೆದು ಯೋಜನಾ ವರದಿಯನ್ನು ಒಂದು ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಸಂಬಂಧಪಟ್ಟಂಥ ಒಂದು ದಾಖಲೆಗಳ ಜೊತೆಗೆ ನಿಮ್ಮ ಡಿಸ್ಟಿಕ್ನಲ್ಲಿರುವಂಥ ಸಂಬಂಧಪಟ್ಟಂತಹ ರಾಜ್ಯ ಹಣಕಾಸು ಸಂಸ್ಥೆ ಬ್ರ್ಯಾಂಚ್ ಏನಿರುತ್ತೆ ಅಲ್ಲಿಗೆ ನೀವು ಭೇಟಿಯನ್ನು ನೀಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಆ ಒಂದು ಆಫೀಸ್ನ ನೀವು ಸಂಪರ್ಕ ಮಾಡಬೇಕಾಗತ್ತೆ. ಈ ಒಂದು ಬಡ್ಡಿ ಸಹಾಯಧನ ಯೋಜನೆಯ ಮಾಹಿತಿ ಬೇಕು ಅಂತ ಅವ್ರನ್ನ ಕೇಳಿದ್ರೆ ಅವರೇ ನಿಮಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಇದಕ್ಕೆ ಬೇಕಾಗಿರುವಂಥ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ. ಆಗಲೇ ಹೇಳ್ದಾಗೆ ಒಂದು ಯೋಜನಾ ವರದಿ ಅಂದರೆ ನೀವೇನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು, ಜೊತೆಗೆ ಅದಕ್ಕೆ ಎಷ್ಟು ಹೂಡಿಕೆ ಅಂದರೆ ಬಂಡವಾಳ ಎಷ್ಟು ಹಾಕಬೇಕು ಅಂದ್ಕೊಂಡಿದ್ದೀರಾ, ಅದರಲ್ಲಿ ಎಷ್ಟು ಲಾಭ ಬರುತ್ತೆ, ಲಾಭ ನಷ್ಟದ ಅಂದಾಜು, ಒಂದು ವರ್ಷಕ್ಕೆ ಟರ್ನ್ ಓವರ್ ಆಗುತ್ತೆ ಇಷ್ಟಾಗುತ್ತೆ ಅನ್ನೋ ಒಂದು ಅಂದಾಜು ಇಟ್ಕೊಂಡು ಅದು ಮಾಹಿತಿ ಕೂಡ ಬೇಕು. ಜೊತೆಗೆ ಅದರಿಂದ ಒಂದು ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ಇಷ್ಟನ್ನೇ ವರದಿ ಅಂತ ಒಂದು ಯೋಜನಾ ವರದಿ ಅಂತ ಕರೆಯೋದು, ಇನ್ನೇನಿಲ್ಲ ಅಲ್ಲಿ ಇಷ್ಟೇ. ಅದು ಎಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗುತ್ತೆ ಮತ್ತು ನೀವು ಎಷ್ಟು ಒಂದು ಆದಾಯ ಆಗ್ಬೋದು, ಒಂದು ಖರ್ಚು ವೆಚ್ಚ ಎಷ್ಟು ಬೀಳುತ್ತೆ, ಇದನ್ನೇ ಒಂದು ವರದಿ ಅಂತ ಹೇಳುವಂಥದ್ದು, ಇನ್ನೇನಿಲ್ಲ. ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡು, ವೋಟರ್ ID ಅಥವಾ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಒಂದು ಅಡ್ರೆಸ್ ಪ್ರೂಫ್ಗೆ ರೇಷನ್ ಕಾರ್ಡು ಅಥವಾ ಕರೆಂಟ್ ಬಿಲ್ ಬೇಕಾಗುತ್ತೆ. ಜೊತೆಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಇಷ್ಟ್ರ ಜೊತೆಗೆ ನಿಮ್ಮ ಒಂದು ಬಿಸ್ನೆಸ್ಸನ್ನು ರಿಜಿಸ್ಟರ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಜೊತೆಗೆ ನೀವು ಎಲ್ಲಿ ಬಿಸ್ನೆಸ್ನ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿ ಬಾಡಿಗೆ ಆಗಿದ್ದರೆ ಬಾಡಿಗೆ ಒಂದು ಕರಾರು ಪತ್ರ ಇರುತ್ತೆ ಅದು, ಇಲ್ಲ ಸ್ವಂತ ಮನೆ ಆಗಿದ್ದರೆ ಅದ್ರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಕಳೆದ 6 ತಿಂಗಳು ಅಥವಾ 1 ವರ್ಷದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಜೊತೆಗೆ ನೀವೇನಾದರೂ IT ರಿಟರ್ನ್ ಫೈಲ್ ಮಾಡ್ತಿದ್ರೆ ಅದು ಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ ಜೊತೆಗೆ ನೀವು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಗೆ ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವನ್ನು ಭೇಟಿ ಕೊಟ್ಟರೆ ಅಲ್ಲಿ ಹೋಗಿ ಅವ್ರು ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನೀವೊಂದು ಅಪ್ಲೈ ಮಾಡಿದ್ರೆ ಈ ಒಂದು ಯೋಜನೆಯಡಿ ನಿಮಗೆ ಎಷ್ಟು ಒಂದು ಎಲಿಜಿಬಿಲಿಟಿ ಇರುತ್ತೆ ಅಷ್ಟ್ರ ಮೇಲೆ ನಿಮಗೆ 5 ಲಕ್ಷದಿಂದ 5 ಕೋಟಿವರೆಗೂ ಕೂಡ ಇಲ್ಲಿ ಸಾಲ ನಿಮಗೆ ಸಿಗುತ್ತೆ. 5 ಕೋಟಿವರೆಗೂ ಎಲ್ಲರಿಗೂ ಕೊಡಲ್ಲ, ಅದು ಜಾಸ್ತಿ ಇರುವಂಥದ್ದು, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸಿದ್ರೆ 5 ಕೋಟಿವರೆಗೂ ಕೊಡ್ತಾರೆ. ಇಲ್ಲ ಅಂದರೆ 5 ಲಕ್ಷದಿಂದ 2 ಕೋಟಿವರೆಗೂ ಇಲ್ಲಿ ಸಾಲವನ್ನು ಆರಾಮಾಗಿ ತೊಗೋಬೋದು ಎಲ್ಲ ಒಂದು ಮಹಿಳೆಯರು. ಮತ್ತು ಸುಮ್ಮನೆ ಹೋಗಿ ಎಲ್ಲ ಸಾಲ ಮಾಡ್ಕೊಳ್ಳಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದ್ದರೆ ನಾವು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಅಥವಾ ಹೊಸ್ದಾಗಿ ಮಾಡಬೇಕು ಅಂದರೆ ಹೋಗಿ ಈ ಒಂದು ಯೋಜನೆಯಡಿ ಅವ್ರು ಕೇಳಿದ್ದೆಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟು ಸಾಲವನ್ನು ತಗೊಂಡು ಬಿಸ್ನೆಸ್ನ ಮಾಡ್ಬೋದು. ಇದಿಷ್ಟೇ ಅಲ್ಲ, ಇನ್ನೂ ಎಷ್ಟೋ ಯೋಜನೆಗಳಿದೆ. ಮತ್ತು ಇರೋ ಯೋಜನೆಗಳೆಲ್ಲ ಆಲೆ ತಗೊಂಡು ಫಲಾನುಭವಿಗಳೆಲ್ಲ ಅನುಭವಿಸಿದ್ದಾರೆ ಮತ್ತು ಇನ್ನೂ ಕೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ
ಮತ್ತೆ ಮತ್ತೆ ಹೊಸ ಯೋಜನೆಗಳು ಬರ್ತಾನೇ ಇದೆ. ಇಷ್ಟೇ ಅಲ್ಲ, ಇನ್ನೂ ಬರ್ತವೆ. ಈಗಾಗಲೇ ತುಂಬ ಇದೆ ಯೋಜನೆಗಳು. ಈ ರೀತಿ ಒಂದು ಯೋಜನೆಗಳಲ್ಲಿ ಸಾಲವನ್ನು ತಗೊಂಡು ಮುಂದೆ ಬಂದಂಥವ್ರು ತುಂಬ ಜನ ಇರ್ತಾರೆ, ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಬಟ್ ಯಾರು ಹೇಳ್ಕೊಳ್ಳಲ್ಲ ಅಷ್ಟೇ. ನಾವು ತಿಳ್ಕೋಬೇಕು ಏನು ನಡೀತಿದೆ ಹೊರಗಡೆ, ಯಾವ ಒಂದು ಯೋಜನೆ ಬಂದಿದೆ ಅಥವಾ ಏನು ನಡೀತಿದೆ ಸರ್ಕಾರದಲ್ಲಿ ಅಂತ ನಾವು ತಿಳ್ಕೊಂಡು ನಾವು ಅವ್ರ ರೀತಿಯೇ ಒಂದು ಯೋಜನೆಗಳನ್ನ ಫಲನ ಅನುಭವಿಸಿ ನಾವು ಕೂಡ ಮುಂದೆ ಬರಬೇಕು. ಇನ್ನು ಅವಶ್ಯಕತೆ ಇರೋರು ದಯವಿಟ್ಟು ಈ ಒಂದು ಏನು ಬೇಕು ಅಂತ ತಿಳ್ಕೊಂಡು ಹೋಗಿ ವಿಚಾರಿಸಿ ನೀವು ಕೂಡ ಸಾಲ ತಗೊಳ್ಳಿ, ಮತ್ತು ಮುಂದೆ ಬನ್ನಿ, ಒಂದು ಬಿಸ್ನೆಸ್ನ ಮಾಡಿ. ಮಹಿಳೆಯರೆಲ್ಲರೂ ಮುಂದೆ ಬಂದರೆ ರಾಜ್ಯ ಕೂಡ ಮುಂದೆ ಬರುತ್ತೆ. ಏನಾದರೂ ಸಾಧಿಸಬೇಕು ಅಂತ ಇರುವಂಥ ಮಹಿಳೆಯರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ಕಡಿಮೆ ಬಡ್ಡಿ ದರದಲ್ಲಿ 5 ಲಕ್ಷದಿಂದ 5 ಕೋಟಿವರೆಗೂ ಕೂಡ ಸಾಲವನ್ನು ಸರ್ಕಾರ ಕೊಡುವಂಥದ್ದು. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಹೇಳಿದ್ದೀನಿ, ಏನು ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ನ ನೀಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ